ಒಂದು ಟೈಮಲ್ಲಿ ಭಾರತದಲ್ಲಿ ಸ್ಯಾಮ್ಸಂಗ್ ಕಂಪನಿಗೆ ಟಫ್ ಕೊಡೋ ಥರ ಸವಾಲಾಕೋ ಒಂದು ಕಂಪನಿ ಇತ್ತು. ಪ್ರತಿ ಅಂಗಡಿಲೂ ಈ ಫೋನ್ನ ಬ್ರ್ಯಾಂಡು ಎದ್ದು ಕಾಣಿಸ್ತಾ ಇತ್ತು. ಇವತ್ತು ಮೈಕ್ರೋಮ್ಯಾಕ್ಸ್ ಅಂದರೆ ಕೆಲವೊಬ್ಬರಿಗೆ ಏನು ಅಂತಲೇ ಗೊತ್ತಿಲ್ಲ. ಹಾಗಾದರೆ ನಮ್ಮ ಹೆಮ್ಮೆಯ ಬ್ರ್ಯಾಂಡ್ ಮೈಕ್ರೋಮ್ಯಾಕ್ಸ್ ಯಾವ ಥರ ಇಂಡಿಯನ್ ಮಾರ್ಕೆಟ್ನ ರೂಲ್ ಮಾಡ್ತಾ ಇತ್ತು ಮತ್ತು ಯಾವ ಥರ ಪತನವಾಯಿತು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೈಕ್ರೋಮ್ಯಾಕ್ಸ್ ಕಂಪನಿನ 4 ಜನ ಫ್ರೆಂಡ್ಸ್ ಸೇರಿ ಇಸ್ವಿ 2000ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ಇದು ಮೊಬೈಲ್ ಕಂಪನಿ ಆಗಿರಲಿಲ್ಲ, ಸಾಫ್ಟ್ವೇರ್ ಮತ್ತು ಟೆಲಿಕಾಂ ಸೊಲ್ಯೂಷನ್ಗಳನ್ನು ವ್ಯವಹಾರ ಮಾಡುವಂತಹ ಕಂಪನಿಯಾಗಿತ್ತು. 2008ರಲ್ಲಿ ಮೊಬೈಲ್ ಮಾರುಕಟ್ಟೆಗೆ ಕಾಲಿಟ್ಟಂತಹ ಮೈಕ್ರೋಮ್ಯಾಕ್ಸ್ ಭಾರತೀಯ ಗ್ರಾಹಕರ ಅಗತ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುತ್ತೆ. ಆ ಟೈಮಲ್ಲಿ ರೂಲ್ ಮಾಡ್ತಾ ಇದ್ದಂತಹ ಸ್ಯಾಮ್ಸಂಗ್ ಮತ್ತು ನೋಕಿಯಾ ತುಂಬ ದುಬಾರಿಯಾಗಿತ್ತು. ಮೈಕ್ರೋಮ್ಯಾಕ್ಸ್ ಬಂದ್ಬಿಟ್ಟು ಕಡಿಮೆ ಬೆಲೆಯಲ್ಲಿ ಹೆಚ್ಚು ಫೀಚರ್ಸ್ಗಳನ್ನ ಕೊಡ್ತಾ ಇತ್ತು. ಎಕ್ಸಾಂಪಲ್ FM ರೇಡಿಯೋ ಆಗಿರ್ಬೋದು, ಡ್ಯುವೆಲ್ ಸಿಮ್ ಆಗಿರ್ಬೋದು, ದೊಡ್ಡ ಬ್ಯಾಟ್ರಿ ಆಗಿರ್ಬೋದು, ಇವೆಲ್ಲ ಜನಕ್ಕೆ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಮಾಡಿ ಮೈಕ್ರೋಮ್ಯಾಕ್ಸ್ನ ಜಾಸ್ತಿ ಜನ ಪರ್ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. 2012ರಿಂದ 2014ರವರೆಗೆ ಮೈಕ್ರೋಮ್ಯಾಕ್ಸ್ ಭಾರತದ ಮೊಬೈಲ್ ಮಾರ್ಕೆಟಲ್ಲಿ ಒಂದು ದೊಡ್ಡ ಹೆಸರು ಮಾಡಿತು. ಒಂದು ಸಮಯದಲ್ಲಿ ಸ್ಯಾಮ್ಸಂಗ್ನ ನಂತರ ಎರಡನೇ ಒಂದು ದೊಡ್ಡ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಅಂದರೆ ಅದು ಮೈಕ್ರೋಮ್ಯಾಕ್ಸ್. ಆ ಟೈಮಲ್ಲಿ ಮೈಕ್ರೋಮ್ಯಾಕ್ಸ್ ನ ಕ್ಯಾನ್ವಾಸ್ ಸೀರೀಸ್ ಸ್ಮಾರ್ಟ್ ಫೋನ್ಗಳು ಭಾರತದ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಹೆಸರು ಮಾಡ್ತಾರೆ. ಮೈಕ್ರೋಮ್ಯಾಕ್ಸ್ ಆ ಟೈಮಲ್ಲಿ ಒಂದು ಸ್ಮಾರ್ಟ್ ಮೂನ ಮಾಡ್ತಾರೆ. ಅದೇನು ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್. ಸೊ ಕ್ರಿಕೆಟ್ ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಬಾಲಿವುಡ್ ಸ್ಟಾರ್ಗಳ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಇದು ಭಾರತದ ಮಾರುಕಟ್ಟೆಯಲ್ಲಿ ಮೈಕ್ರೋಮ್ಯಾಕ್ಸ್ಗೆ ದೊಡ್ಡ ಪ್ರಚಾರ ಆಗಿರುತ್ತೆ. 2014ರಷ್ಟರಲ್ಲಿ ಮೈಕ್ರೋಮ್ಯಾಕ್ಸ್ ಕಂಪನಿಯ ಮೌಲ್ಯ ಬಂದ್ಬಿಟ್ಟು 1000 ಕೋಟಿ ಆಗಿರುತ್ತೆ. ಅಂದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಪ್ರೆಡಿಕ್ಟ್ ಮಾಡಿದ್ರು ಏನು ಅಂತ ಹೇಳಿದ್ರೆ ಭಾರತದ ಸ್ಯಾಮ್ಸಂಗ್ ಬಂದ್ಬಿಟ್ಟು ಮೈಕ್ರೋಮ್ಯಾಕ್ಸ್ ಆಗಿರುತ್ತೆ ಅಂತ. ಆದರೆ 2015ರ ನಂತರ ಮೈಕ್ರೋಮ್ಯಾಕ್ಸ್ನ ಸ್ಥಿತಿ ಬದಲಾಗಕ್ಕೆ ಶುರುವಾಯಿತು. 2015ಕ್ಕೆ ಚೀನಾದ MI, ಓಪೋ, ರಿಯಲ್ಮಿ ಮುಂತಾದ ಬ್ರ್ಯಾಂಡ್ಗಳು ಭಾರತಕ್ಕೆ ಎಂಟ್ರಿ ಕೊಟ್ಟವು. ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಕ್ಯಾಮರಾ, ಒಳ್ಳೆ ಸಾಫ್ಟ್ವೇರ್ ಮತ್ತು ಅನೇಕ ಫೀಚರ್ಸ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಮೈಕ್ರೋಮ್ಯಾಕ್ಸ್ ಕೈಯಲ್ಲಿ ಚೀನಾ ಕೊಡದಂತಹ ಹೊಸ ಪ್ರೊಸೆಸರ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರೋದು ಕೊಡೋಕ್ಕೆ ಸಾಧ್ಯವಾಗಲಿಲ್ಲ. ಮೈಕ್ರೋಮ್ಯಾಕ್ಸ್ ಕಂಪನಿಯು ಒಳ್ಳೆ ಗುಣಮಟ್ಟದ ಫೋನ್ ಕೊಡೋಕ್ಕಾಗಲಿಲ್ಲ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಗಳನ್ನ ಕರೆಕ್ಟಾಗಿ ಕೊಡೋಕ್ಕಾಗಲಿಲ್ಲ. ಇದೇ ಕಾರಣಕ್ಕೆ ಭಾರತೀಯ ಮಾರುಕಟ್ಟೆಯಿಂದ ಸ್ವಲ್ಪನೇ ದೂರ ಉಳಿಯಿತು. ಕೊನೆಗೆ ಮೈಕ್ರೋಮ್ಯಾಕ್ಸ್ ತನ್ನ ಫೋನ್ನ ತಯಾರಿ ಮಾಡದೆ ಚೈನಾದಿಂದ ಫೋನ್ನ ತಗೊಬಂದು ಅದರಲ್ಲಿ ತನ್ನ ಬ್ರ್ಯಾಂಡ್ನ ಪ್ರಿಂಟ್ ಮಾಡಿ ಮಾರಕ್ಕೆ ಸ್ಟಾರ್ಟ್ ಮಾಡ್ತು. 2020ರಲ್ಲಿ ಮೇಕ್ ಇನ್ ಇಂಡಿಯಾ ಅಭಿಯಾನದಲ್ಲಿ ಮೈಕ್ರೋಮ್ಯಾಕ್ಸ್ ಮತ್ತೆ ಮಾರುಕಟ್ಟೆನ ಹಿಡಿಯಲು ಪ್ರಯತ್ನ ಮಾಡ್ತು. ಇನ್ ಸೀರೀಸ್ ಎಂಬ ಹೊಸ ಮೊಬೈಲ್ನ ಬಿಡುಗಡೆ ಮಾಡುತ್ತೆ. ಈಗಾಗಲೇ MI, ಓಪೋ, ಸ್ಯಾಮ್ಸಂಗ್ ಮಾರುಕಟ್ಟೆಯನ್ನ ಭದ್ರವಾಗಿ ಹಿಡಿದಿಟ್ಕೊಂಡಿರುತ್ತೆ. ಹೀಗಾಗಿ ಮೈಕ್ರೋಮ್ಯಾಕ್ಸ್ ತನ್ನ ಹಳೆಯ ಮಾರುಕಟ್ಟೆಯನ್ನು ಹಿಡಿಯಲು ಸಾಧ್ಯವಾಗಲೇ ಇಲ್ಲ. ಈ ವಿಡಿಯೋ ನೋಡ್ತಾರೋ ಎಷ್ಟು ಜನ ಮೈಕ್ರೋಮ್ಯಾಕ್ಸ್ ಫೋನ್ನ ಯೂಸ್ ಮಾಡಿದ್ದೀರಾ ಮತ್ತು ಯಾವ ಮಾಡೆಲ್ನ ಯೂಸ್ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಒಮ್ಮೆ ಭಾರತದ ಮಾರುಕಟ್ಟೆಯನ್ನು ರೂಲ್ ಮಾಡಿದಂತಹ ಒಂದು ಕಂಪನಿ ಇವತ್ತು ಕಣ್ಮರೆಯಾಗಿದೆ. ಮೈಕ್ರೋಮ್ಯಾಕ್ಸ್ ನಮಗೊಂದು ದೊಡ್ಡ ಪಾಠನ ಕಲಿಸುತ್ತೆ. ಮಾರ್ಕೆಟಲ್ಲಿ ಯಶಸ್ಸು ಪಡೆಯೋದು ತುಂಬಾ ಕಷ್ಟ. ಆ ಯಶಸ್ಸನ್ನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಕಷ್ಟ ಪಡಬೇಕು. ಇದೇ ತರ ಬಿಸ್ನೆಸ್ ಸ್ಟೋರಿಗಳು ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಮಿಸ್ಟರ್ ಮನು ಬ್ಲಾಗ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.